ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಭವಾನಿ ಈಶ್ವರ್ ಹಡ್ಪದ್. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆ ಹೆಸರು ಶ್ರೀ ಉಜ್ಜಯಿನಿ ಜಗದ್ಗುರು ಸಿದ್ದೇಶ್ವರ ಪ್ರೌಢಶಾಲೆ ವರೂರು. ಈ ಚಟುವಟಿಕೆಯಲ್ಲಿ ನಾನು ಶಲಾಕಾಗ್ರದ ಮೇಲೆ ಪರಾಗದ ಮೊಳೆಯುವಿಕೆಯ ಬಗ್ಗೆ ತಿಳಿಸಿಕೊಡುತ್ತಿದ್ದೇನೆ. ಒಂದು ಹೂವು ಕೇವಲ ಕೇಸರಗಳನ್ನು ಅಥವಾ ಶಲಾಕಗಳನ್ನು ಹೊಂದಿದ್ದರೆ ಅದು ಏಕಲಿಂಗಿ ಹೂವು. ಕೇಸರವು ಮತ್ತು ಶಲಾಕಗಳೆರಡನ್ನು ಒಂದೇ ಹೂವು ಹೊಂದಿದ್ದರೆ ಅದು ದ್ವಿಲಿಂಗಿ ಹೂವು. ಕೇಸರವು ಗಂಡು ಸಂತಾನೋತ್ಪತ್ತಿ ಭಾಗವಾಗಿದ್ದು ಇದು ಹಳದಿ ಬಣ್ಣದಲ್ಲಿರುತ್ತದೆ. ಶಲಾಕವು ಹೆಣ್ಣು ಸಂತಾನೋತ್ಪತ್ತಿ ಭಾಗವಾಗಿದ್ದು ಇದು ಹೂವಿನ ಮಧ್ಯಭಾಗದಲ್ಲಿರುತ್ತದೆ. ಉಬ್ಬಿಕೊಂಡಿರುವ ಭಾಗ ಅಂಡಾಶಯ, ಉದ್ದನೆಯ ಭಾಗ ಶಲಾಕನಳಿಕೆ ಮತ್ತು ತುದಿ ಭಾಗ ಶಲಾಕಾಗ್ರ. ಅಂಡಾಶಯವು ಅಂಡಾಣುಗಳನ್ನು ಹೊಂದಿರುತ್ತದೆ. ಪ್ರತಿ ಅಂಡಾಣು ಅಂಡಕೋಶವನ್ನು ಹೊಂದಿರುತ್ತದೆ. ಪರಾಗದಿಂದ ಉಂಟಾದ ಗಂಡು ಲಿಂಗಾಣು ಹೆಣ್ಣು ಲಿಂಗಾಣುವಿನೊಂದಿಗೆ ಬೆಸೆದುಕೊಂಡು ನಿಷೇಚನಗೊಂಡು ಯುಗ್ಮಜ ಉಂಟಾಗುತ್ತದೆ. ಪರಾಗವು ಸೂಕ್ತ ಶಲಾಕಾಗ್ರದ ಮೇಲೆ ಬಿದ್ದ ನಂತರ ಅಂಡಾಶಯವನ್ನು ತಲುಪಲು ಒಂದು ನಾಳವನ್ನು ಬೆಳೆಸಿಕೊಂಡು ಶಲಾಕನಳಿಕೆಯ ಮೂಲಕ ಚಲಿಸಿ ನಿಷೇಚನ ಕ್ರಿಯೆ ನಡೆಯುತ್ತದೆ. ನಂತರ ಯುಗ್ಮಜ ಉಂಟಾಗಿ ಹಲವಾರು ಬಾರಿ ವಿಭಜನೆ ಹೊಂದಿ ಭ್ರೂಣ ಉಂಟಾಗುತ್ತದೆ. ಧನ್ಯವಾದಗಳು.